ಓಂ ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು. ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂತ ಅಂದರೆ ಬ್ರಾಹ್ಮಿ ಮುಹೂರ್ತ. ಸ್ವಸ್ಥನಾಗಿರ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿರ್ಬೇಕಾದ್ರೆ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಮ್ಮ ಆಸೆಗಳೆಲ್ಲ ನೆರವೇರುತ್ತಾ? ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ಎದ್ದೇಳಿ ಯಾವೆಲ್ಲ ನಿಯಮಗಳನ್ನು ಅನುಸರಿಸಿದ್ರೆ ನಮ್ಮ ಜೀವನ ಒಂದು ಒಳ್ಳೆ ಉನ್ನತವಾಗಿ, ಒಂದೊಳ್ಳೆ ಸಂತೋಷಕರವಾಗಿ ಇರುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ಚರ್ಚಿಸ್ತಾ ಹೋಗೋಣ. ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ಇವತ್ತಿನ ಕಾಂಪಿಟೇಟಿವ್ ಕಲಿಯುಗದಲ್ಲಿ ನಮಗೆ ಟೈಮ್ ಅನ್ನೋದೇ ಸಾಲಲ್ಲ. ನಾವೇನಾದರೂ ಒಂದು ಸಾಧನೆನ ಮಾಡಬೇಕು, ನಾವೇನೋ ಒಂದು ಸಾಧಿಸಿ ಎಲ್ರಿಗೂ ನಾವೇನನ್ನೋದನ್ನು ತೋರಿಸ್ಬೇಕಂತ ಅಂದರೆ ನಮಗೆ ಸಮಯ ಹೆಚ್ಚಾಗಿ ಬೇಕಾಗುತ್ತೆ. ನಾವೇನಾದರೂ ಒಂದು ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಸಮಯನೇ ಸಾಕಾಗ್ತಾ ಇಲ್ಲ, ಏನು ಮಾಡೋದು ಅಂತ ಎಲ್ಲರೂ ಕೇಳ್ತಾರೆ. ಅತಿ ಬುದ್ಧಿವಂತರಿಗೆ ಗೊತ್ತಿರುತ್ತೆ ಸಮಯ ಎಲ್ಲಿರುತ್ತೆ ಅಂತ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಎದ್ದೇಳಬೇಕು, ಈ ಬ್ರಾಹ್ಮಿ ಮುಹೂರ್ತ ಯಾವ ರೀತಿ ಎಲ್ಲ ನಿಯಮಗಳನ್ನು ಅನುಸರಿಸಿದ್ರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಅನುಷ್ಠಾನವನ್ನು ಒಳ್ಳೆ ರೀತಿ ನಾವು ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸ್ನೇಹಿತರೆ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಪಿಸೋಡ್ ಕಡೆ ಹೋಗೋಣ ಸ್ನೇಹಿತರೆ. ಲೆಟ್ಸ್ ಕಮ್ ಗೈಸ್. ಈ ಆಯುರ್ವೇದದಲ್ಲಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ಏನು ಹೇಳಿದ್ದಾರೆ ಅಂತ ಅಂದರೆ, ಬ್ರಾಹ್ಮಿ ಮುಹೂರ್ತ ಉತ್ತೇಷ್ಟೆ. ಒಬ್ಬ ಒಳ್ಳೆ ಆರೋಗ್ಯವಂತ, ಒಳ್ಳೆ ಸ್ವಸ್ಥನಾಗಿರಬೇಕು ಅಂತ ಅಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಹಾಗಾದರೆ ಏನು ಈ ಬ್ರಾಹ್ಮಿ ಮುಹೂರ್ತ ಅಂತ ಅಂದರೆ ಯಾವ ಸಮಯ ಅಂತ ನೀವು ಕೇಳೋದಾದರೆ, ಸೂರ್ಯ ಉದಯ ಆಗೋಕ್ಕಿಂತ 45 ನಿಮಿಷ ಏನಿರುತ್ತೆ ಅದನ್ನೇ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಕರಿತೀವಿ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸೋದ್ರಿಂದ ನಾವು ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಇದ್ರೂ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಲೇಬೇಕು ಜೀವನದಲ್ಲಿ. ಯಾವುದು ಅನ್ನೋದನ್ನ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಬ್ರಾಹ್ಮಿ ಮುಹೂರ್ತದಿಂದ ಎದ್ದೇಳೋದ್ರಿಂದ ನಮಗೆ ಏನು ಅಡ್ವಾಂಟೇಜ್ ಇದೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಯಾಕಂದರೆ ತುಂಬಾ ಅಡ್ವರ್ಟೈಸ್ಮೆಂಟ್ ಇದೆ. ಯಾಕಂದರೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ಕಾಂಪಿಟೇಟಿವ್ ಕಲಿಯುಗದಲ್ಲಿ ನಾವು ಎಷ್ಟು ಮಾಡಿದ್ರು ಕೂಡ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀವಪ್ಪ ಅಂತ ಕೆಲಸ ಸಮಯ ನಮಗೆ ಸಿಗ್ತಾ ಇಲ್ಲ ಅಂಥವ್ರ ಮಧ್ಯದಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸಿಗ್ತಕ್ಕಂಥ ಸಮಯದಲ್ಲಿ ನಾವು ಓದೋದಾಗಿರ್ಬೋದು, ನಮ್ದು ಏನೇ ಹಾಬೀಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ನಮಗೆ ಎಲ್ಲ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ಮ ಮೈಂಡ್ ತುಂಬ ಪಾಸಿಟಿವ್ ಆಗಿರ್ಬೋದು. ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂತಹ ವಾತಾವರಣನ ಕಲ್ಪಿಸ್ತಕ್ಕಂತಹ ಶಕ್ತಿ ಅದಕ್ಕಿದೆ. ಫಾರ್ ಎಕ್ಸಾಂಪಲ್, ನಾವು ಡೇ ಟೈಮ್ ಬೇರೆ ಟೈಮಲ್ಲಿ ನಾವು ಏನೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೀವಿ, ಕಾಲ್ ಆರ್ ಮೆಸೇಜ್ ಬರುತ್ತೆ, ಅಥವಾ ಯಾರೋ ಒಬ್ಬ ಪರ್ಸನ್ ನಮ್ಮನ್ನು ಬಂದು ಮೀಟ್ ಮಾಡ್ತಕ್ಕಂಥ ಸಮಯ ಬರುತ್ತೆ. ನಾವು ಮಾಡ್ತಕ್ಕಂತಹ ಕೆಲಸದ ತುಂಬ ಕಾನ್ಸಂಟ್ರೇಷನಿಂದ ಮಾಡ್ತಾ ಇರ್ತೀವಿ. ಆ ಕೆಲಸನ ನಾವು 2 ಗಂಟೆನಲ್ಲಿ ಮುಗಿಸ್ಬೇಕಂತ ಅಂದ್ಕೊಂಡಿರ್ತೀವಿ, 4 ಗಂಟೆ ಹಿಡಿಯುತ್ತೆ. ಅದೇ ಕೆಲಸನ ನಾವು ಮಾಡ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಇವತ್ತಿನ ಅಷ್ಟು ಕಾಂಪಿಟಿವ್ ಕಲಿಯುಗದಲ್ಲಿ ಜನರ ಮಧ್ಯದಲ್ಲಿ ನಮಗೇನೂ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬೆಳಗ್ಗೆ ಸೂರ್ಯ ಉದಯಿಸಿದ್ರೂ ಕೂಡ ನಾವು ಮಲಗಿರ್ತೀವಿ ಅನ್ನೋರ ಮಧ್ಯೆ ನಾವೇನಾದರೂ ಒಂದು ಸಾಧನೆನ ಮಾಡಿ ನಿಲ್ಲಬೇಕು ಅನ್ನೋವರ ದೃಷ್ಟಿಯಲ್ಲಿ ನಾವೇನಾದರೂ ಒಂದು 4 ರಿಂದ 6 ಸಮಯ ಎದ್ದೇಳಿದ್ರೆ ನಮಗೆ 2 ಅವರ್ ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ನಮಗೆ ವರ್ಷದಲ್ಲಿ 1 ತಿಂಗಳು ಎಕ್ಸ್ಟ್ರಾ ಸಿಗುತ್ತೆ. ನಮಗೆ ಡೇ ಟೈಮ್ ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ 4 ಅವರ್ ಮಾಡ್ತಕ್ಕಂತಹ ಕೆಲಸ 2 ಅವರಲ್ಲಿ ಕಂಪ್ಲೀಟ್ ಆಗಿರುತ್ತೆ. ನಾವು ಯಾವುದೇ ಒಂದು ಕೆಲಸವನ್ನು ಕೈಗೊಂಡ್ರೂ ಕೂಡ ಆ ಸಮಯದಲ್ಲಿ ಯಶಸ್ಸಾಗುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಎಲ್ಲವನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನ ನಿಯಮವನ್ನು ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಆದರೆ ಕೆಲವೊಂದಷ್ಟುಗಳನ್ನು ನೀವು ಮಾಡಲೇಬೇಕು ಸ್ನೇಹಿತರೆ. ಯಾಕಂದರೆ ಅದು ನಮ್ಮ ಜೀವನದ ಒಂದು ಚಾರ್ಟ್ ಇದ್ದಾಗೆ. ನಮ್ಮ ಜೀವನದಲ್ಲಿ ನಾವು ಸಂತೋಷವನ್ನು ಮತ್ತು ನಮ್ಮ ಅಚೀವ್ ಮಾಡಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಒಂದು ಒಳ್ಳೆ ಜೀವನವನ್ನು ನಾವು ನಿರೂಪಿಸಬೇಕು ಅನ್ನೋದೇ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ನಾನು ಹೇಳ್ತಕ್ಕಂತಹ ಇನ್ನಷ್ಟು ನಿಯಮಗಳನ್ನ ನೀವು ಪಾಲಿಸಲಿಲ್ಲ ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಸೋಮಾರಿತನ ಅನ್ನೋದು ನಮ್ಮಲ್ಲೇ ಬರುತ್ತೆ. ಫಸ್ಟು ನಾವು ಈ ಸಮಯ ಅನ್ನೋದನ್ನು ನಾವು ನಿರ್ದಿಷ್ಟ ಮಾಡ್ಕೊಳ್ಬೇಕು. ಆದಷ್ಟು ಈ ಕೆಟ್ಟ ವಿಚಾರಗಳಿಂದ ದೂರ ಇದ್ದು ಒಂದು ಚಾರ್ಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಆ ನಿಯಮಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ.
ಲೈಕ್ ಈ ರಿಸರ್ಚ್ ಪ್ರಕಾರ ಜರ್ಮನ್, ರಷ್ಯಾ ಇನ್ನಿತರ ರಾಷ್ಟ್ರಗಳಾಗಿರಬಹುದು, ನಮ್ಮ ಈ ಹಿನ್ನೆಲೆ, ಇದಕ್ಕೊಂದು ಹಿನ್ನೆಲೆ ಇದೆ. ಆಯುರ್ವೇದದಲ್ಲಿ ಬ್ರಾಹ್ಮಿ ಸಮಯಕ್ಕೆ ಏನಿದೆ ಅಂತ ಹೇಳಿದ್ರು ಇದಕ್ಕೊಂದು ಹಿನ್ನೆಲೆ ಇದೆ ಅಂತ ಪ್ರೂವ್ ಆಗ್ತಾ ಇದೆ. ಸೊ ನಾವು ಲೈಕ್ ಹಿಂದೆ ಎಲ್ಲ ಒಂದು ಶ್ಲೋಕ ಹೇಳ್ತಿದ್ವಿ ಸ್ನೇಹಿತರೆ, ಒಂದು ಶಿಸ್ತಿತ್ತು, ಒಂದು ನಿಯಮ ಇತ್ತು ಹಿಂದಿನ ಜೀವನದ, ಒಂದು ಬ್ಯೂಟಿಫುಲ್ ಒಂದು ಲೈಫ್ ಅಂತಾನೆ ಹೇಳ್ಬೋದು. ಇವತ್ತಿನೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಎರಡು ಕೈಯನ್ನ ಪ್ರೆಸ್ ಮಾಡ್ತಾ ಬೆಡ್ ಮೇಲೆ ಕುಳಿತುಕೊಂಡು ಕರಾಗ್ರಿ ವಸತಿ ಲಕ್ಷ್ಮಿ ಕರಮಧ್ಯೆ ಸಿರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರವಾತೆ ಪರದರ್ಶನಂ ಅಂತ ಇಂಥದ್ದೊಂದು ಶ್ಲೋಕವನ್ನ ಹೇಳ್ತಾ ಆ ಒಂದು ನಾವು ಇವೆಲ್ಲ ಪ್ರೆಸ್ ಮಾಡ್ಕೊಳ್ತಿದ್ವಿ ಕಣ್ಣಿಗೆಲ್ಲ ಉಚ್ಕೊಂಡು. ಹಿಂದೆ ನಾವು ಮಾಡ್ತಿದ್ವಿ, ಇವಾಗಲೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಹೀಗೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ ನಮ್ಮ ಇಡೀ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳಿದೆ ಅದಕ್ಕೆ ಒಂದು ಶಕ್ತಿ ಹೋದಂತೆ. ನೀವು ಅನ್ಕೊಂಡಿದ್ದೀರಾ ಸ್ನೇಹಿತರೆ, ಇಡೀ ನಮ್ಮ ದೇಶದಲ್ಲಿ ದೇಹದಲ್ಲಿ ಯಾವ್ಯಾವ ಅಂಗಾಂಗಗಳಿದೆ ಆ ಅಂಗಾಂಗಗಳೆಲ್ಲ ಪ್ಲಸ್ ಪಾಯಿಂಟ್ ಕೈಯ ಅಂಗೈನಲ್ಲಿ ಮತ್ತು ಕಾಲಿನ ಅಂಗಾಲ್ನಲ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಇದೆಲ್ಲ ನಮಗೆ, ನಾವು ಇದನ್ನೆಲ್ಲ ಮಾಡಿದಾಗ ನಮಗೆ ಹೆಚ್ಚಿನದಾಗಿ ರಕ್ತ ಪರಿಚಲನೆ ಆಗುತ್ತೆ. ಇದನ್ನೊಂದನ್ನ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು, ಒಂದು ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಶ್ಲೋಕವನ್ನು ಮರಿಬೇಡಿ. ಮತ್ತು ಹಾಗೆ ಬೆಡ್ ಮೇಲೆ ಎದ್ದು ಕೂತ್ಕೊಂಡು ಭೂಮ್ ತಾಯಿಗೆ ಒಂದು ನಮಸ್ಕಾರ ಮಾಡಿ, ಹಾಗೆ ಒಂದು ಕ್ಷಮೆನ ಕೇಳಿ. ತಾಯಿ, ನಾನು ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ, ನಾನು ಮಾಡ್ತಕ್ಕಂತಹ ಕೆಲಸವೆಲ್ಲ ಕೂಡ ಸಕ್ಸಸ್ ಆಗಲಿ, ಕ್ಷಮಿಸು ಅಂತ ಹೇಳಿ ಭಗವಂತನಿಗೊಂದು ಧನ್ಯವಾದವನ್ನು ಹೇಳ್ತಕ್ಕಂತಹ ಒಂದು ಅಭ್ಯಾಸವನ್ನು, ಒಂದು ಒಳ್ಳೆ ಪ್ರವೃತ್ತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬೆನಿಫಿಟ್ ಅನ್ನೋದು ನನ್ನ ಪ್ರಕಾರ. ಯಾಕಂದರೆ ನಾವು ಮಾಡ್ತಕ್ಕಂತಹದ್ದು, ನಾವು ಬೆಳಿಗ್ಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಇವತ್ತು ಮಲಗ್ತಕ್ಕಂಥವ್ರು ನಾಳೆ ಎದ್ದೇಳ್ತೀವಿ ಅನ್ನೋದು ಗ್ಯಾರಂಟಿ ಇರಲ್ಲ. ಭಗವಂತ ನಮಗೆ ಮತ್ತೆ ಕಣ್ ತೆರೆಸಿದ್ದಾನೆ ಅಂದರೆ ನಿಜವಾಗ್ಲೂ ಅದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಆ ಗಾಡ್ ಗಿಫ್ಟಲ್ಲಿ ನಾವು ಭೂಮಿ ತಾಯಿಗೊಂದು ನಮಸ್ಕಾರವನ್ನು, ಒಂದು ಕ್ಷಮೆನ ಕೇಳ್ತಾ, ಭಗವಂತನಿಗೊಂದು ಥ್ಯಾಂಕ್ಸನ್ನು ಹೇಳ್ತಾ ಈ ಶ್ಲೋಕವನ್ನು ಹೇಳೋದ್ರಿಂದ ನಿಮಗೆ ಒಂದು ಒಳ್ಳೆ ರೀತಿ ಪ್ರಯಾಸ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟು ಇದೆಲ್ಲ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಮೊಬೈಲ್ ತಗೊಳ್ಳಿ. ಮೊಬೈಲ್ ತಗೊಂಡು ಯಾರೆಲ್ಲ ಗುಡ್ ಮಾರ್ನಿಂಗ್ ಅಂತ ಕಳಿಸಿದ್ದಾರೆ ಅವ್ರಿಗೆ ರಿಪ್ಲೈ ಮಾಡಬೇಕು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾವ ವಿಡಿಯೋ, ಯಾವ ವೈರಲ್ಗೆ ಎಷ್ಟು ಲೈಕ್ ಬಂದಿದೆ ಅಂತ ನೋಡಬೇಕು. ಓಕೆ, ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂತ ನೋಡಬೇಕು. ಜಸ್ಟ್ ನಾಟ್ ವೇ. ಇದನ್ನಂತೂ ಖಂಡಿತ ಮಾಡಬೇಡಿ ಸ್ನೇಹಿತರೆ. ನೀವು ಎದ್ದ ತಕ್ಷಣ ಮೊಬೈಲನ್ನು ಆಫ್ ಆನ್ ಅವರ್ ನೋಡಲೇಬೇಡಿ. ಇಂಟರ್ನೆಟ್ ಸ್ಕ್ರೀನ್ ಟಚ್ನ ನೀವು ನೋಡಲೇಬೇಡಿ. ಆವಾಗಲೇ ನಿಮ್ಮ ಮೂಡ್ ಆಫ್ ಆಗೋದು. ಮತ್ತು ನೀವು ಮಾಡ್ತಕ್ಕಂತಹ ಎಲ್ಲ ಪ್ರಪಂಚದ ವಿಷಯಗಳನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಅನ್ನೆಸೆಸಿಟಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು. ನಿಮ್ಮ ಮೊಬೈಲ್ನ ಎದ್ದ ತಕ್ಷಣ ನಾನೊಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಹೋಗಿ ಚೆಕ್ ಮಾಡಿ, ಯಾವ ರೀತಿ ಬೆಳಗ್ಗೆ ಹವ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಸೊ ನೀವು ಮಾಡ್ತಕ್ಕಂತಹ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. ಜಸ್ಟ್ ಫೋನ್ ಲಿಮಿಟ್, ಫೋನನ್ನೇ ಮುಟ್ಬೇಡಿ. ಅದಾದ ನಂತರ ಕೆಲವೊಬ್ಬರು ಹೇಳ್ತಾರೆ ಸ್ನೇಹಿತರೆ, ಹಲ್ಲುಜ್ಜದೆ ನೀರು ಕುಡಿಬೇಕು, ಮತ್ತು ಬ್ರಷ್ ಮಾಡದೆ ನೀರು ಕುಡಿಬೇಕು, ಬ್ರಷ್ ಮಾಡ್ದೇ ನೀರು ಕುಡಿಬೇಕು, ಎರಡು ವೇನಲ್ಲಿ ಹೇಳ್ತಾರೆ. ಸೊ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ವೇನು ಒಂದೊಂದು ವೀಕ್ ಚೆಕ್ ಮಾಡಿ ನೋಡಿ. ಬ್ರಷ್ ಮಾಡದೆ ನೀರು ಕುಡಿದು ನಮ್ಮ ದೇಹದ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಅಥವಾ ಬ್ರಷ್ ಮಾಡಿ ನಮ್ಮ ದೇಹದ ಆರೋಗ್ಯ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಕೆಲವ್ರಿಗೊಂದು ಕನ್ಫ್ಯೂಸ್ ಇದೆ, ಬಿಸಿ ನೀರು ಕುಡಿಬೇಕಾ ಅಥವಾ ತಣ್ಣೀರು ಕುಡಿಬೇಕಾ ಅಂತ. ಸೊ ಹಿಂದೆ ನಮ್ಮ ತಾಮ್ರದ ಮಡಕೆನಲ್ಲಿ 8 ಗಂಟೆಗಳ ಕಾಲ ನೀರನ್ನು ಇಟ್ಟು ನೀರನ್ನು ಸೇವಿಸ್ತಾ ಇದ್ರು. ಸೊ ಆ ನೀರಲ್ಲಿ ಅಂಗ್ನೆಗ್ ಸಿಗ್ತಾ ಇತ್ತು. ಇವಾಗ ಕೆಲವ್ರು ಹೇಳ್ತಾರೆ ತುಂಬ ನಮಗೆ ಶೀತ ಆಗುತ್ತೆ, ನೆಗಡಿ ಆಗುತ್ತೆ ಅನ್ನೋರು ಸ್ವಲ್ಪ ಅದನ್ನು ನೀವು ಆದಷ್ಟು ತಾಮ್ರದಲ್ಲಿ ನೀರನ್ನು ಇಟ್ಟು ಕುಡಿಯೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆಗಲಿಲ್ಲ ಅಂದರೆ 21 ಸಲ ಏನಂತ ಹೇಳ್ತಾರೆ, ಬಟ್ಟೆನಲ್ಲಿ ನೀರನ್ನು ಸೋರಿಸಿ ಕುಡಿಯೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ 21 ಸಲ ಆ ಥರ ಮಾಡೋದ್ರಿಂದ, ನಮ್ಮ ನೀರು ಕುಡಿಯೋದ್ರಿಂದ ನಮಗೆ ದೇಹಕ್ಕೆ ಸಿಗಬೇಕಾಗಿರ್ತಕ್ಕಂಥ ರಕ್ತ ಪರಿಚಲನೆ ಎಲ್ಲ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಒಂದು ಕನ್ಫ್ಯೂಷನ್ ಇರುತ್ತೆ, ಬಿಸಿ ನೀರು ಕುಡಿಬೇಕಾ ಮತ್ತು ತಣ್ಣೀರು ಕುಡಿಬೇಕಾ ಅಂತ. ನಿಮಗೆ ಯಾವ ವೇನಲ್ಲಿ ನಿಮ್ಮ ದೇಹ ಅಡ್ಜಸ್ಟ್ ಆಗ್ತಾ ಇದೆ ಅನ್ನೋರು ತಣ್ಣೀರು ಬಿಸಿನೀರು ಅನ್ನೋ ಚಾಯ್ಸ್ ಇರುತ್ತೆ. ಇದರಲ್ಲಿ 2 ರೀತಿ ಹೇಳಿದ್ದಾರೆ, ತಣ್ಣೀರು ಕುಡಿಬೇಕು, ಬಿಸಿ ನೀರು ಕುಡಿಬೇಕು ಅಂತ. ಅದು ನಿಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಮಲ ವಿಸರ್ಜನೆ, ಅದು ದೇಹದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಆಗಲೇಬೇಕು. ಆ ಸರಾಗವಾಗಿ ಆಗಲೇ ಇಲ್ಲ ಅಂತ ಅಂದರೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅರ್ಥ. ಅದರಿಂದನೇ
ನೀರನ್ನು ಕುಡಿತಕ್ಕಂಥದ್ದು. ಎಲ್ಲರೂ ಕೂಡ ನೀರನ್ನು ಕುಡಿಬೇಕಂತ ಇಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲ. ನಿಮ್ಮ ದೇಹಕ್ಕೆ, ನಿಮ್ಮ ಆರೋಗ್ಯಕ್ಕೆ ಹೇಗಿದೆ ಅದ್ರ ಮೇಲೆ ಯಥಾಸ್ಥಿತಿ ನೀವು ತಗೊಳ್ತಕ್ಕಂತಹದ್ದಾಗತ್ತೆ. ತದನಂತರ ನೀವು ಮಾಡ್ತಕ್ಕಂತಹ ಕೆಲಸ ನೀವು ಯಾವುದರಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಐ ಮೀನ್ ಧ್ಯಾನ, ಎಕ್ಸಸೈಸ್, ವಾಕಿಂಗ್, ಸೂರ್ಯ ನಮಸ್ಕಾರ ಮತ್ತು ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು, ನಿಮಗೆ ಓದ್ತಕ್ಕಂತಹ ಸ್ಟಡೀಸ್ ಮೇಲೆ ಹವ್ಯಾಸ ಇದೆಯಾ, ಇದನ್ನಷ್ಟು ನೀವು ಮಾಡ್ಕೊಂಡು ಬಂದರೆ ಲೈಫ್ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಆರೋಗ್ಯವಾಗಿರುತ್ತೆ. ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು, ನಿಮ್ಮ ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಅಂದರೆ ಇದಷ್ಟನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಿಮಗೆ ನಿಜವಾಗ್ಲೂ ಕೂಡ ಆ್ಯಂಡ್ ನಿಮ್ಮ ಸಕ್ಸಸ್ಫುಲಿ ಜೀವನ ಕೂಡ ಒಳ್ಳೆ ರೀತಿ ಸಕ್ಸಸ್ ಆಗುತ್ತೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ಯಾಕಿದೆ, ಇನ್ನೂ ಹೆಚ್ಚಿನದಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹದ್ದಿದೆ. ಇನ್ನು ಜಾಸ್ತಿ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಎಲ್ಲರೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ತುಂಬ ಸಪೋರ್ಟ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ರಾತ್ರಿ ಸಮಯ ಬೇಗ ಮಲಗಿ, ಬೇಗ ಊಟ ಮಾಡಿ, ಬೇಗ ಮಲಗಿ. ನಿಮ್ಮ ಲೈಫು ನೀವು ಏನಾದರೂ ಒಂದು ಸಾಧನೆ ಮಾಡಬೇಕು ಗುರು, ನಾನಿಲ್ಲಿ ಹಾಗೆ ಕೂತ್ಕೊಂಡ್ರೆ ನನ್ನ ಕೈಲಿ ಏನೂ ಆಗಲ್ಲ. ಇವತ್ತು ಹೇಳ್ತೀನಿ, ನೀವು ಏನಾದರೂ ಒಂದು ಮಾಡ್ತಿದ್ದೀರಾ, ನಿಮಗೆ ಒಂದು ವ್ಯಾಲ್ಯೂಯೇಬಲ್ ಇದೆ ಅಂತ ಅಂದರೆ ಮಾತ್ರ ಲೈಫಲ್ಲಿ ನಿಮಗೊಂದು ವ್ಯಾಲ್ಯೂ ಇರುತ್ತೆ. ಖಂಡಿತವಾಗಿ ಕೂಡ ನಿಮ್ಮ ಹತ್ರ ಏನೂ ಇಲ್ಲ, ದುಡ್ಡಿಲ್ಲ, ಮತ್ತು ನೀವು ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಪ್ರವೃತ್ತಿ ಇಲ್ಲ ಅಂತ ಅಂದಾಗ ಯಾವುದೇ ರೀತಿ ನಿಮಗೆ ವ್ಯಾಲ್ಯೂಯೇಬಲ್ ಲೈಫಲ್ಲಿ ಇರಲ್ಲ. ದಯವಿಟ್ಟು ಲೈಫಲ್ಲಿ ಎಲ್ಲರೂ ಕೂಡ ಏನಾದರೂ ಒಂದು ಇಲ್ಲಿ ಹುಟ್ಟಿ ಬಂದಿರೋದೇ ನಮ್ಮ ಅದೃಷ್ಟ ಆ್ಯಂಡ್ ಪುಣ್ಯ. ನನ್ನ ಲೈಫ್ ಈಗ ಆಗೋಯ್ತಲ್ಲ ಅಂತ ಕುರ್ಗೋದ್ರ ಬದಲು ನಾನು ಈ ಥರ ಮಾಡಬಹುದಲ್ವಾ ಅಂತ ಯೋಚನೆ ಸ್ವಲ್ಪ ಮೈಂಡಿಗೆ ಥಿಂಕ್ ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಹಾಗೆಲ್ಲ ಒಮ್ಮೆ ಎಲ್ರಿಗೂ ಶೇರ್ ಮಾಡಿ. ಫ್ರೀ ಇರುವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಸ್ನೇಹಿತರೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾಕಂದರೆ ಇಂತಹದೊಂದು ಒಳ್ಳೊಳ್ಳೆ ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಂತ ಅಂದರೆ ಎಷ್ಟೊಂದೆಲ್ಲ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಿಕೊಳ್ತೀವಲ್ವ, ಹಾಗೆಯೇ ಇಂತಹದೊಂದು ಮಾಹಿತಿನ ನಾವು ತಿಳ್ಕೊಬೇಕಂದಾಗಲೇ ಫ್ರೀಯಾಗೇ ತಿಳ್ಕೊಳ್ಬಿಡ್ಬೇಕು. ಯಾಕಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂತಹ ಕಾಲನೂ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ನಾನು ಈ ಒಂದು ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದೊಂದೇ ಯೂಸ್ಫುಲ್ ಇನ್ಫಾರ್ಮೇಷನ್ನೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸಿಗೋಣ್ವೆ. ನಮಸ್ಕಾರ.